ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತಮ್ನೇಲ್ ನೋಡಿದ್ರಲ್ಲ, ನನಗೊಬ್ರು ಕಮೆಂಟ್ ಅಲ್ಲಿ ಕೇಳಿದ್ರು, ಸಿಸ್ಟರ್ ನೀವು ಮೊದಲು ವ್ಲಾಗ್ಸ್ ಹಾಕ್ತಾ ಇದ್ರಿ, ಈಗ ಟೆಕ್ ರಿಲೇಟೆಡ್ ಯಾಕೆ ಸಿಸ್ಟರ್ ವ್ಲಾಗ್ಸ್ ನಲ್ಲಿ ಸಕ್ಸಸ್ ಸಿಗಲ್ವಾ? ಬಟ್ ನಿಮ್ಗೆ ಸಬ್ಸ್ಕ್ರೈಬರ್ ಜಾಸ್ತಿ ಇದ್ದಾರೆ, ನನಗಂತೂ ಈ ಯೂಟ್ಯೂಬ್ ಟ್ರಿಕ್ಸ್ ಗೊತ್ತೇ ಆಗ್ತಾ ಇಲ್ಲ, ಸುಮ್ಮನೆ ಕ್ವಿಟ್ ಮಾಡಬೇಕು ಅನಿಸ್ತಾ ಇದೆ ಅಂತ ಅಂದ್ಬಿಟ್ಟು ಕಮೆಂಟ್ ಅಲ್ಲಿ ಹೇಳಿದ್ರು. ಮೊದಲನೇದಾಗಿ ಕ್ವಿಟ್ ಎಲ್ಲ ಮಾಡಕ್ ಹೋಗ್ಬೇಡಿ. ಇನ್ನು ನೀವು ಕೇಳಿರೋದು ಮೊದಲು ವ್ಲಾಗ್ಸ್ ಹಾಕ್ತಿದ್ರಿ, ಇವಾಗ ಯಾಕೆ ಟೆಕ್ ರಿಲೇಟೆಡ್ ಅಂತ ಅಂದ್ಬಿಟ್ಟು. ನನಗೆ ನನ್ನ ಚಾನಲ್ ಸ್ಟಾರ್ಟ್ ಮಾಡಿದ್ದೆ ವ್ಲಾಗ್ ಚಾನಲ್ಲು. ನನಗೆ ವ್ಲಾಗ್ಸ್ ಮಾಡಬೇಕು ಅನ್ನೋದೇ ಇಂಟ್ರೆಸ್ಟ್ ಇತ್ತು. ನಾನು ಅದೇ ಆಸೆನಲ್ಲೇ ನನ್ನ ಚಾನಲ್ನ ಸ್ಟಾರ್ಟ್ ಮಾಡಿಕೊಂಡೆ. ಚೆನ್ನಾಗೇ ಇತ್ತು, ಚೆನ್ನಾಗೇ ಹೋಗ್ತಾ ಇತ್ತು. ಸ್ಟಾರ್ಟಿಂಗಲ್ಲಿ ವ್ಯೂಸ್ ಕೂಡ ಚೆನ್ನಾಗೇ ಬರ್ತಾ ಇತ್ತು. ಸಡನ್ ಆಗಿ ನಾನು ಈ ನಡುವೆ ಎಲ್ಲ ತುಂಬಾ ವಿಡಿಯೋಗಳಲ್ಲಿ ನಿಮ್ಗೆ ಹೇಳ್ತಾನೆ ಬರ್ತಾ ಇದ್ದೀನಿ, ಲೈವ್ಗೆ ಹೋಗ್ಬೇಡಿ ಅಂತ ಅಂದ್ಬಿಟ್ಟು. ಯಾಕೆ ಅಂತಂದ್ರೆ ನಾನು ಮಧ್ಯದಲ್ಲಿ ಲೈವ್ಗೆ ಹೋಗಿನೇ ನನ್ನ ಚಾನಲ್ನ ನಾನು ಆ ಥರ ಹಾಳು ಮಾಡ್ಕೊಂಡಿದ್ದಾಯ್ತು. ಲೈವ್ಗೆ ಹೋದ್ಮೇಲೆ ವಿಡಿಯೋಗಳಿಗೆ ವ್ಯೂಸ್ ಡೌನ್ ಆಗುತ್ತೆ. ಅದಾದ್ಮೇಲೆ ನನಗೆ ತುಂಬಾನೇ ಡೌನ್ ಆಗೋಯ್ತು. ಎಷ್ಟು ಅಂತಂದ್ರೆ ಒಂದು 100 ವ್ಯೂಸ್ ಕೂಡ ಬರ್ತಿರ್ಲಿಲ್ಲ. ಅದರಲ್ಲೂ ಮಾನಿಟೈಸೇಷನ್ ಆದ್ಮೇಲೆ ಅಂತೂ ಕಂಪ್ಲೀಟ್ ಆಗಿ ಡೌನ್ ಆಗೋಗಿತ್ತು. ಆ ತರ ಆಯ್ತು ಅಂತಂದಾಗ ನನಗೆ ಯಾವ ತರ ಡಾಲರ್ ಮಾಡ್ಕೊಬೇಕು ನನಗೆ ಗೊತ್ತಾಗ್ತಿಲ್ಲ. ಲೈವ್ ಅಲ್ಲೇ ಕುತ್ಕೊಬೇಕಾ ಕಂಟಿನ್ಯೂಸ್ ಆಗಿ? ಲೈವ್ ಅಲ್ಲಿ ಬರೋ ಮೆಂಬರ್ಶಿಪ್, ಸೂಪರ್ ಚಾಟು, ಇದರಿಂದನೇ ನಾನು ಡಾಲರ್ ಎಲ್ಲಿವರೆಗೂ ಅಂತ ನಾನು ಲೈವ್ ಅಲ್ಲಿ ಕುತ್ಕೊಂಡು ಡಾಲರ್ ಕಂಪ್ಲೀಟ್ ಮಾಡ್ಕೊಳಕ್ ಆಗತ್ತೆ ಅಂತ ಯೋಚನೆ ಮಾಡಿದೆ. ಅದ್ರ ಮಧ್ಯದಲ್ಲಿ ಒಂದು ಏನು ಯೂಟ್ಯೂಬ್ ಬಗ್ಗೆ ವಿಡಿಯೋ ಒಂದು ಮಾಡಿದೆ. ವಿಡಿಯೋಗೆ ಚೆನ್ನಾಗಿ ಫಸ್ಟ್ ವಿಡಿಯೋಗೆ ಚೆನ್ನಾಗಿ ವ್ಯೂಸ್ ಬಂತು. ಅದಾದ್ಮೇಲೆ ಮತ್ತೆ ನಾನು ವ್ಲಾಗ್ಸ್ನ ಕಂಟಿನ್ಯೂ ಮಾಡಿದೆ, ಹಾಕಿದೆ ಒಂದೆರಡು ವ್ಲಾಗ್ಗಳು, ಮತ್ತೆ ಅದಕ್ಕೆ ವ್ಯೂಸ್ ಬರಲಿಲ್ಲ. ಆ ಥರ ಆದ್ಮೇಲೆ ನಾನು ಆ ಕಂಟೆಂಟ್ನ ಬಿಟ್ಬಿಟ್ಟು ನಾನು ಯೂಟ್ಯೂಬ್ ಬಗ್ಗೆ ವಿಡಿಯೋಸ್ ಮಾಡಿದ್ರೆ ನನಗೆ ವ್ಯೂಸ್ ಬರುತ್ತೆ ಅನ್ನೋದು ಅರ್ಥ ಆದ್ಮೇಲೆ ನಾನು ಅದನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದು. ಆದ್ರೆ ಮಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ನನ್ಗೆ ಏನು ಗೊತ್ತಿಲ್ಲದೇನೆ ಅರ್ಧಂಬರ್ಧ ಹೇಳೋದಕ್ಕೂ ನನ್ಗೆ ಇಷ್ಟ ಇರಲಿಲ್ಲ. ಯಾಕಂದ್ರೆ ನನಗೆ ಸರಿಯಾಗಿ ಗೊತ್ತಿರಲಿಲ್ಲ ಅಲ್ವಾ. ನಾನು ತಿಳ್ಕೊಂಡು ನಿಮ್ಗೆ ಹೇಳ್ಬೇಕಾಗತ್ತೆ. ಅಷ್ಟೊತ್ತಿಗಾಗ್ಲೇ ನಾನು ಅಷ್ಟೋ ಇಷ್ಟೋ ಬೇರೆ ವಿಡಿಯೋಗಳನ್ನ ನೋಡಿ ಬೇರೆ ಟೆಕ್ ಚಾನಲ್ಗಳಿಂದ ಒಂದಷ್ಟು ಕಲ್ತ್ಕೊಂಡಿದ್ದೆ. ನಾನು ಇನ್ನು ಕಲಿತಾನೆ ನಿಮಗೂ ನನ್ಗೆ ಏನ್ ಗೊತ್ತೋ ಅಷ್ಟನ್ನ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ಕೊಂಡು ಹೋಗ್ತಾ ಇದ್ದೀನಿ. ಅದೇ ತರ ಇವಾಗ್ಲೂ ಮಾಡ್ತಾ ಇದ್ದೀನಿ. ಈಗ ಅದರಿಂದ ನಾನು ಹೆಚ್ಚಾಗಿ ಇನ್ನೂ ಕಲಿತಾ ಇದ್ದೀನಿ ಯೂಟ್ಯೂಬ್ ಬಗ್ಗೆ. ನಿಮಗೆ ಟಿಪ್ಸ್ಗಳು ಹೇಳ್ಬೇಕು ಅಂತ ಅಂದಾಗ ನಾನು ಅದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಬೇಕಲ್ವಾ. ಮೊದಲನೇದಾಗಿ ಅದನ್ನ ನಾನು ಅರ್ಥ ಮಾಡ್ಕೊಂಡೆ ನಾನು ನಿಮ್ಗೆ ಹೇಳಕ್ಕಾಗತ್ತೆ. ಸುಮ್ನೆ ಏನೋ ಗೊತ್ತಿಲ್ಲದೆ ಅರ್ಧಂಬರ್ಧ ತಿಳ್ಕೊಂಡೆಲ್ಲ ನಾನು ಏನು ಹೇಳಕ್ ಬರಲ್ಲ. ಹಂಗೆ ಹೇಳ್ದಾಗ ಅದು ಸರಿನೂ ಹೋಗಲ್ಲ. ಯಾಕೆಂದ್ರೆ ಏನಾದ್ರು ಹೆಚ್ಚು ಕಡಿಮೆ ಆಗಿ ಚಾನಲ್ಗಳಿಗೆ ಏನಾದ್ರು ಆಯ್ತು ಅಂತ ಅಂದಾಗ ಅದು ನೋಡಿ ಇವ್ರ ವಿಡಿಯೋ ನೋಡಿ ಹಿಂಗ್ ನೋಡಿನೇ ಹಿಂಗಾಯ್ತು ಅಂತೆಲ್ಲ ಬರಬಾರ್ದಲ್ವಾ. ಹಂಗಾಗಿ ನಾನು ತಿಳ್ಕೊಬೇಕು ಮೊದಲನೇದಾಗಿ, ಆಮೇಲೆ ನಿಮಗೆ ಹೇಳಬೇಕು. ಅದನ್ನ ನಾನು ಸ್ಟಾರ್ಟ್ ಮಾಡಿದ್ದು. ನಾನು ಬೇರೆ ವಿಡಿಯೋಗಳನ್ನ ನೋಡಿ ಮತ್ತೆ ಹಂಗೆ ನನಗೆ ಏನು ಗೊತ್ತು ಏನು ಗೊತ್ತಿಲ್ಲ ಸರ್ಚ್ ಮಾಡಿ ತಿಳ್ಕೊಂಡು ಅದನ್ನ ನಾನು ನಿಮಗೆ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದು. ಅದಕ್ಕೆ ವ್ಯೂಸ್ ಬರೋದಕ್ಕೆ ಶುರು ಆಯಿತು, ಚೆನ್ನಾಗೇ ಬರ್ತಾ ಇತ್ತು. ಹಾಗಾಗಿನೇ ನಾನು ಈ ಲೈವ್ ಸವಾಸ ಬೇಡ ಅಂತ ಲೈವ್ನ ಸ್ಟಾಪ್ ಮಾಡಿ ಬರೀ ವಿಡಿಯೋಸ್ಗಳ ಮೇಲೆ ಫೋಕಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅದಕ್ಕೇನೆ ನಾನು ವ್ಲಾಗ್ಸ್ ಚಾನಲಿಂದ ಏನೋ ಟೆಕ್ ರಿಲೇಟೆಡ್ಗೆ ಬಂದಿದ್ದು ಆಯ್ತಾ. ಇಲ್ಲ ಅಂದ್ರೆ ನಿಜವಾಗ್ಲೂ ನನಗೆ ಇದರಲ್ಲಿ ಇಂಟ್ರೆಸ್ಟ್ ಎಲ್ಲ ನನಗೇನು ಗೊತ್ತೇ ಇರಲಿಲ್ಲ. ನಾನು ಶುರು ಮಾಡಿದ್ದೆ ವ್ಲಾಗ್ಸ್ ಚಾನಲ್. ನನಗೆ ಈಗಲೂ ಆಸೆ ಇರೋದು ವ್ಲಾಗ್ಸ್ಗಳ ಮೇಲೆನೆ. ಆದ್ರೆ ವ್ಲಾಗ್ಸ್ ಹಾಕಿದ್ರೆ ನನಗೆ ವ್ಯೂಸ್ ಬರಲ್ಲ, ಅದು ನನಗೆ ಗೊತ್ತು. ಅದಕ್ಕೆ ನಾನು ಇನ್ನೊಂದು ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ. ಮತ್ತೆ ನಾನು ಅದರಲ್ಲಿ ವ್ಲಾಗ್ಗಳನ್ನೇ ಮಾಡಬೇಕು ಅಂದ್ಬಿಟ್ಟು. ಸದ್ಯಕ್ಕೆ ಇದು $100 ಕಂಪ್ಲೀಟ್ ಆಗಲಿ, ಆಮೇಲೆ ಅದರಲ್ಲಿ ವಿಡಿಯೋಗಳನ್ನ ಹಾಕೋಣ ಅಂತ ಅಂದ್ಬಿಟ್ಟು ಒಂದೆರಡು ವಿಡಿಯೋ ಹಾಕಿದೆ, ಮತ್ತೆ ಸ್ಟಾಪ್ ಮಾಡಿದ್ದೀನಿ. ಸದ್ಯಕ್ಕೆ ಎರಡರ ಮೇಲೂ ನನಗೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಾ ಇಲ್ಲ. ಹಾಗಾಗಿ ಇನ್ನು ನೀವು ವ್ಲಾಗ್ಸ್ ಚಾನಲ್ ಸಕ್ಸಸ್ ಆಗಲ್ವಾ ಅಂತ ಕೇಳ್ತಾ ಇದ್ದೀರಾ. 100% ಆಗುತ್ತೆ. ಸಕ್ಸಸ್ ಆಗದೆ ಇರೋ ವ್ಲಾಗ್ ಚಾನಲ್ಗಳು ಯಾವೂ ಇಲ್ಲ. ನಿಮ್ಮ ಕಂಟೆಂಟು ಒರಿಜಿನಲ್ ಆಗಿದೆ ಅಂತಂದಾಗ, ನಿಮ್ದು ಓನ್ ಕಂಟೆಂಟ್ ಆಗಿದೆ ಅಂತಂದಾಗ, ನಿಮ್ಮ ಎಫರ್ಟ್ ಆ ಕಂಟೆಂಟ್ ಅಲ್ಲಿ ಕಾಣಿಸ್ತಿದೆ ಅಂತಂದಾಗ, ನಿಮ್ಮ ಕಂಟೆಂಟು ಬೇರೆಯವ್ರಿಗಿಂತ ಡಿಫ್ರೆಂಟ್ ಆಗಿದೆ ಅಂದಾಗ ಗ್ಯಾರಂಟಿ ಸಕ್ಸಸ್ ಆಗುತ್ತೆ. ಅದನ್ನ ನೀವು ಯೋಚನೆ ಮಾಡಕ್ ಹೋಗ್ಬೇಡಿ. ಆ ತರ ಕ್ವಿಟ್ ಮಾಡ್ಬೇಕು ಅನ್ನೋ ಯೋಚನೆ ಮಾಡಕ್ ಹೋಗ್ಬೇಡಿ. ನಾನು ಕೂಡ ಹಂಗೆ ಅನ್ಕೊಂಡೆ, ಅರ್ಧದಲ್ಲಿ ಎಷ್ಟೋ ಸಲ ಬಿಟ್ಬಿಡ್ಬೇಕು ಚಾನಲ್ ಅಂತ ಅನ್ಕೊಂಡೆ ಹಂಗು ಹಿಂಗು ಮಾನಿಟೈಸೇಷನ್ ಮುಗಿಸ್ಕೊಂಡು ಈಗ $100 ಕಂಪ್ಲೀಟ್ ಮಾಡ್ಕೊಳ್ಳೋ ಲೆವೆಲ್ ಅಲ್ಲೂ ಇದ್ದೀನಿ ನಾನು. ಇನ್ನೊಂದು ಸ್ವಲ್ಪ ದಿನದಲ್ಲಿ ಪೇಮೆಂಟ್ ಕೂಡ ಬರುತ್ತೆ. ಆ ಥರ ಯಾರು ಅನ್ಕೊಳಕ್ ಹೋಗ್ಬೇಡಿ ಕ್ವಿಟ್ ಮಾಡ್ತೀನಿ ಅಂತ ಅಂದ್ಬಿಟ್ಟು. ಫಸ್ಟ್ ನಿಮ್ಮ ಕಂಟೆಂಟ್ ಮೇಲೆ ನೀವು ಫೋಕಸ್ ಮಾಡಿ. ನೀವು ಅದನ್ನೇ ಮಾಡಲ್ಲ, ಏನು ಒಂದು ವಿಡಿಯೋ ಹಾಕ್ತೀರಾ ಅಂದ್ರೆ ಇವಾಗ ಚಾನಲ್ ಶುರು ಮಾಡಿದೀರಾ, 1 ತಿಂಗಳು 2 ತಿಂಗಳು ಆಯ್ತು ಅಂತಿದ್ದಂಗೆನೆ ವಿಡಿಯೋಗೆ ವ್ಯೂಸ್ ಬರ್ತಾ ಇಲ್ಲ, ಮತ್ತೆ ಏನು ಆಗ್ತಾ ಇಲ್ಲ, ವಾಚ್ ಅವರ್ಸ್ ಕಂಪ್ಲೀಟ್ ಆಗ್ತಾ ಇಲ್ಲ, ಏನಪ್ಪ ಏನು ಗೊತ್ತಾಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಬಿಟ್ಬಿಡೋಣ ಬೇಡ ಅನ್ನೋ ತರ ಯೋಚನೆ ಮಾಡ್ಕೊಂತೀರಾ. ಮೊದಲು ಅದನ್ನ ಬಿಡಿ. ನೀವು ಯೂಟ್ಯೂಬ್ ಅಲ್ಲಿ ಸಕ್ಸಸ್ ಆಗ್ಲೇಬೇಕು ಅಂತಿತ್ತು ಅಂತಂದ್ರೆ ನಿಮ್ ತಲೆಯಲ್ಲಿ 2 ವಿಷಯನ ಇಟ್ಕೊಂಡಿರಿ. ಒಂದು ಕನ್ಸಿಸ್ಟೆನ್ಸಿ, ಇನ್ನೊಂದು ಪೇಷನ್ಸ್. ಯೂಟ್ಯೂಬ್ ಅಲ್ಲಿ ಮೇನ್ ಆಗಿ ಬೇಕಾಗಿರೋ ಇವೆರಡನ್ನ ನೀವು ಇಟ್ಕೊಂಡಿಲ್ಲ ಅಂತಂದ್ರೆ ನಿಜವಾಗ್ಲೂ ನೀವು ಯೂಟ್ಯೂಬ್ ಅಲ್ಲಿ ಸಕ್ಸಸ್ ಆಗಕ್ ಚಾನ್ಸೇ ಇಲ್ಲ.
ಎಷ್ಟೆಷ್ಟೋ ದೊಡ್ಡ ಯೂಟ್ಯೂಬರ್ಗಳು ಕೂಡ ಹೇಳೋದು ಇದನ್ನೇ. ನಾನು ಅದಕ್ಕೆ ಅವರ ಪಾಡ್ಕಾಸ್ಟ್ಗಳನ್ನೆಲ್ಲ ನೋಡ್ತಾ ಇರ್ತೀನಿ. ಸಕ್ಸಸ್ ಆಗಿರೋ ಪಾಡ್ಕಾಸ್ಟ್ನೇ ನಾನು ಜಾಸ್ತಿ ನೋಡೋದು. ಯಾಕೆಂದ್ರೆ ಅವ್ರ ಕಡೆಯಿಂದ ನಮ್ಗೆ ಟಿಪ್ಸ್ಗಳು ತುಂಬಾ ಚೆನ್ನಾಗಿ ಸಿಗುತ್ತೆ. ಯಾಕಂದ್ರೆ ಅವ್ರ ಅನುಭವಗಳನ್ನ ಅವ್ರು ಶೇರ್ ಮಾಡ್ಕೊಂತಾ ಇರ್ತಾರೆ. ಅವ್ರು ಏನೇನೆಲ್ಲ ಕಷ್ಟಪಟ್ರು, ಹೆಂಗೆಲ್ಲ ಯೂಟ್ಯೂಬಲ್ಲಿ ಏನು ಎಲ್ಲ ಅಂದ್ರೆ ಎಷ್ಟು ಕಾಂಪಿಟೇಷನ್ ಇರುತ್ತೆ, ಅವ್ರನ್ನೆಲ್ಲ ತಳ್ಕೊಂಡು ಮುಂದಕ್ಕೆ ಬಂದು ಒಂದು ಸಕ್ಸಸ್ನ ತಗೊಂಡಿರ್ತಾರೆ ಅಂದಾಗ ಅವ್ರ ಕಡೆಯಿಂದ ಟಿಪ್ಸ್ಗಳು ನಮಗೆ ತುಂಬಾ ಚೆನ್ನಾಗಿ ಸಿಗುತ್ತೆ. ಅದಕ್ಕೆ ಹೇಳೋದು ನಾನು, ಬೇರೆ ವಿಡಿಯೋಗಳನ್ನ ನೋಡಿ, ಅವ್ರು ಹೇಳೋದನ್ನ ನೋಡಿ, ಆದ್ರೆ ಕಾಪಿ ಮಾಡಕ್ ಹೋಗ್ಬೇಡಿ ಅವ್ರನ್ನ ಯಾವತ್ತೂನು. ನೀವು ಅವ್ರ ಕಡೆಯಿಂದ ಇನ್ಸ್ಪಿರೇಷನ್ ತಗೊಂಡು ನೀವ್ ಏನ್ ಮಾಡ್ಬೇಕು, ನಿಮಗೆ ಏನಿದೆ ಓನ್ ಸ್ಕಿಲ್ ಅದನ್ನ ನೀವು ತೋರಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಹಂಗಿದ್ದಾಗ ನೀವು ಯೂಟ್ಯೂಬ್ ಅಲ್ಲಿ ಗ್ಯಾರಂಟಿ ಸಕ್ಸಸ್ ಆಗ್ತೀರಾ. ಅವ್ರು ಮಾಡೋದನ್ನೇ ನೀವು ಮಾಡ್ತೀರಾ ಅಂತ ಅಂದ್ಮೇಲೆ ಅವ್ರನ್ನ ನೋಡಿರೋರು ನಿಮ್ಮನ್ನ ಯಾಕೆ ನೋಡ್ಬೇಕು? ನೋಡಲ್ಲ ಅಲ್ವಾ? ಕಾಮನ್ ಅಲ್ವಾ ಇದು? ಲಾಜಿಕ್. ಯೋಚನೆ ಮಾಡಿ ನೋಡಿ. ಅವ್ರು ಮಾಡೋದನ್ನೇ ನೀವು ಮಾಡ್ತೀರಾ ಅಂತಂದಾಗ ಅವ್ರನ್ನ ನೋಡೋರು ನಿಮ್ಮನ್ನ ಯಾಕೆ ನೋಡ್ತಾರೆ? ನಿಮ್ದೇ ಆದಂಥದ್ದು ಏನಾದ್ರೂ ಒಂದು ಇರಬೇಕು ಅಲ್ವಾ ಸ್ಕಿಲ್ಲು. ಜಾಸ್ತಿ ಜನ ಮಾಡೋ ತಪ್ಪು ಏನು ಅಂತಂದ್ರೆ, ಅದರಲ್ಲೂ ವ್ಲಾಗ್ಸ್ ಚಾನಲ್ಗಳವರು, ಬೇರೆ ವ್ಲಾಗ್ ಚಾನಲ್ಗಳು ತುಂಬಾ ಚೆನ್ನಾಗಿ ಸಕ್ಸಸ್ ಆಗಿರೋ ವ್ಲಾಗ್ ಚಾನಲ್ಗಳು ಯಾರಿರ್ತಾರೆ ಅವ್ರ ವಿಡಿಯೋಗಳನ್ನ ನೋಡೋದಲ್ದೆ ಅವರ ಮಾತಿಂದ ಹಿಡಿದು ಎಲ್ಲಾನು ಕೂಡ ವಾಯ್ಸ್ ಟೋನ್ ಇಂದ ಹಿಡಿದು ಎಲ್ಲಾನು ಸೇಮ್ ಅವ್ರ ತರನೇ ಕಾಪಿ ಮಾಡಿ ನಿಮ್ಮ ವಿಡಿಯೋಗಳಲ್ಲಿ ಮಾಡ್ಕೊಂತೀರಾ. ಆ ತರ ಮಾಡಿದಾಗ ನೋಡಲ್ಲ ಯಾರುನು, ಅದು ಕಾಪಿ ಅಂತಾನೆ ಅನ್ಸುತ್ತೆ. ನೋಡಿದ ತಕ್ಷಣ ಅನ್ಸ್ಬಿಡುತ್ತೆ. ಅವ್ರ ಮಾತು ಶುರು ಮಾಡ್ತಿದ್ದಂಗೆ ಓ ಇದು ಅವ್ರನ್ನ ನೋಡಿನೇ ಮಾತಾಡ್ತಿರೋದು ಅನ್ನೋದು ನೋಡಿದ ತಕ್ಷಣ ಅನ್ಸುತ್ತೆ. ಗೊತ್ತಾ, ನನ್ಗೆ ಈ ತರ ತುಂಬಾ ಜನದ ಅನುಭವ ಆಗಿದೆ, ನೋಡಿದ್ದೀನಿ ನಾನು. ಅದೇ ತರನೇ ಅವ್ರ ಮಾತುಗಳು ಸೇಮ್ ಎಲ್ಲಾನು ಒಂದೊಂದು ಪದಗಳಿಂದ ಹಿಡಿದು ಅವ್ರನ್ನೇ ಕಾಪಿ ಮಾಡಿರ್ತಾರೆ, ಒಂದೊಂದು ವಸ್ತುಗಳಿಂದ ಹಿಡಿದು ಅವ್ರನ್ನೇ ಕಾಪಿ ಮಾಡಿರ್ತಾರೆ. ಅವ್ರು ಏನೇನ್ ಪರ್ಚೇಸ್ ಮಾಡಿ ವಿಡಿಯೋ ಮಾಡ್ತಾರೆ, ಇವರು ಅದೇ ತರ ಪರ್ಚೇಸ್ ಮಾಡಿ ವಿಡಿಯೋ ಮಾಡೋದು. ಅದು ಬರಲ್ಲ. ಹಂಗೆಲ್ಲಾನು ನೀವು ಹಂಗ್ ಮಾಡಕ್ಕೆ ಹೋಗ್ಬೇಡಿ. ಆ ತರ ಮಾಡಿದಾಗ ಹೇಳ್ದಂಗೆ ನೀವ್ ಅನ್ಕೊಂತೀರಾ ಓ ಅವ್ರ ತರಾನೇ ಮಾಡಿದ್ರೆ ಇವಾಗ ಅವ್ರಿಗೆ ಚೆನ್ನಾಗಿ ವ್ಯೂಸ್ ಬಂದಿದೆ, ಲಕ್ಷಗಳ ಗಟ್ಲೆ ವ್ಯೂಸ್ ಬಂದಿದೆ, ಲಕ್ಷಗಳ ಗಟ್ಲೆ ಸಬ್ಸ್ಕ್ರೈಬರ್ ಆಗಿದ್ದಾರೆ, ಹಂಗಿದ್ಮೇಲೆ ಅವ್ರ ತರ ಮಾಡಿದ್ರೆ ನಮಗೂ ಆಗತ್ತೆ ಅಂತ ನೀವ್ ಅನ್ಕೊಂತೀರಾ. ಹಂಗಾಗಲ್ಲ. ಯಾಕಂದ್ರೆ ಅವ್ರು ನೋಡಿರೋರು ನಿಮ್ಮನ್ನ ನೋಡಕ್ ಇಷ್ಟ ಪಡಲ್ಲ. ನಿಮ್ಮದೇನಾದ್ರೂ ಓನ್ ಕ್ರಿಯೇಟಿವಿಟಿ ಇದೆಯಾ, ಹಂಗಿದ್ರೆ ಮಾತ್ರನೇ ನಿಮ್ ಕಡೆ ಜನ ಬರ್ತಾರೆ. ಬಿಟ್ರೆ ಆತರ ಇನ್ನೊಬ್ರನ್ನ ನೀವು ಕಾಪಿ ಮಾಡಿದೀರಾ ಅಂತಂದ್ರೆ ಬರಲ್ಲ. ವ್ಲಾಗ್ ಚಾನಲ್ಗಳವ್ರು ತುಂಬಾ ಜನ ಮಾಡ್ತಾ ಇರೋ ಮಿಸ್ಟೇಕ್ ಇದೇನೇನೆ. ಕಾಪಿ ಮಾಡಬೇಡಿ ಯಾರುನು, ಅವ್ರಿಗೆ ಬಿಟ್ಬಿಡಿ. ದೊಡ್ಡ ಚಾನಲ್ಗಳ ಜೊತೆ ಕಂಪೇರ್ ಕೂಡ ಮಾಡ್ಕೊಬೇಡಿ. ನಾನು ಯಾವಾಗ್ಲೂ ಹೇಳ್ತಾ ಬರ್ತಿದ್ದೀನಿ, ದೊಡ್ಡ ಚಾನಲ್ಗಳ ಜೊತೆ ಕಂಪೇರ್ ಮಾಡ್ಕೊಬೇಡಿ. ಅವರು ಶುರು ಮಾಡಿದಾಗ 0 ಇಂದಾನೆ ಸ್ಟಾರ್ಟ್ ಮಾಡಿರ್ತಾರೆ. ಅವರು ಕೂಡ ಇಂಥ ಕಷ್ಟಗಳನ್ನೆಲ್ಲ ದಾಟಿ ಮುಂದಕ್ಕೆ ಹೋಗಿ ಆ ಲೆವೆಲಲ್ಲಿ ಅವ್ರು ಇರ್ತಾರೆ. ನೀವು ಶುರು ಮಾಡ್ತಿದ್ದಂಗೆ ಅವ್ರ ಲೆವೆಲ್ಗೆ ಯೋಚನೆ ಮಾಡಿದ್ರೆ ಹೆಂಗ್ ಬರುತ್ತೆ ಸಕ್ಸಸ್ ಅಲ್ವಾ? ಯೋಚನೆ ಮಾಡಿ ನೀವೇನೇನೆ. ನಾನು ಹೇಳಿದ್ರಲ್ಲಿ ತಪ್ಪೇನಾದ್ರೂ ಇತ್ತು ಅಂತಂದ್ರೆ ನನಗೆ ಕಮೆಂಟ್ ಅಲ್ಲಿ ಹೇಳಿ. ನೀವು ಶುರು ಮಾಡ್ತಿದ್ದಂಗೆ ಮೊದಲನೇ ಹೆಜ್ಜೆಗೇನೇನೆ ನೀವು 100ನೇ ಹೆಜ್ಜೆನಲ್ಲಿ ಹತ್ತು ಬಿಡ್ತೀನಿ ಅಂತಂದ್ರೆ ಆಗತ್ತಾ? ಅದು ಹಾರಕ್ ಕೂಡ ಆಗಲ್ಲ ನಿಮ್ ಕೈಯಲ್ಲಿ. ಹಂಗಿದ್ದಾಗ ನೀವು ಒಂದೊಂದೇ ಸ್ಟೆಪ್ ಹೋಗ್ಬೇಕಾಗತ್ತೆ, ನಿಧಾನಕ್ಕೆ ಹೋಗ್ಬೇಕಾಗತ್ತೆ. ಅದಕ್ಕೆ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಿ ಅನ್ನೋದು. ವಿಡಿಯೋಗಳನ್ನ ಒಂದು ಕನ್ಸಿಸ್ಟೆನ್ಸಿ, ಒಂದು ಟೈಮ್ ಲಿಮಿಟ್ ಇಟ್ಕೊಂಡು ನೀವು ವಾರದಲ್ಲಿ ನಾನು ಇಷ್ಟು ವಿಡಿಯೋ ಹಾಕ್ತೀನಿ, ಅದು ಎಂಥದೇ ಪ್ರಾಬ್ಲಮ್ ಬರಲಿ. ಈಗ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ನನಗೆ ಎದ್ದು ಕೂತ್ಕೊಳ್ಳೋಕ್ಕೂ ಆಗ್ತಿಲ್ಲ. ನನ್ನ ಮುಖ ನೋಡಿದ್ರೆ ನಿಮಗೆ ಗೊತ್ತಾಗ್ತಾ ಇರ್ಬೋದು. ನನಗೆ ಹುಷಾರಿಲ್ಲ, 3 ದಿನ ಆಯ್ತು ನಾನು ಮಲ್ಕೊಂಡು. ಇವಾಗ್ಲೂ ನನಗೆ ಎದ್ದು ಕೂತ್ಕೊಳ್ಳೋಕ್ ಆಗ್ತಿಲ್ಲ, ಸೊಂಟ ನೋವ್ತಿದೆ, ಕಾಲ್ಗಳು ನೋವ್ತಿದೆ. ಅಂತದ್ರಲ್ಲಿ ಇದ್ರೂ ಕೂಡ ಒಂದು ದಿನ ಮಿಸ್ ಮಾಡದೆ ನಾನು ವಿಡಿಯೋಗಳನ್ನ ಹಾಕ್ತಿದ್ದೀನಿ. ಮೊನ್ನೆ ಒಂದಿನ ಹಾಕದೆ ಹೋಗಿದ್ದಕ್ಕೆ ನಿನ್ನೆ 2 ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಯಾಕೆ ಅಂದ್ರೆ ನನಗೀಗ $1 ಕಂಪ್ಲೀಟ್ ಮಾಡ್ಕೊಳ್ಳೋ ಅಷ್ಟು ಇಂಪಾರ್ಟೆಂಟ್ ಇದೆ ಅನ್ನೋದಕ್ಕೋಸ್ಕರ ನಾನು ಅಷ್ಟು ಕಷ್ಟಪಟ್ಟು ಮಾಡಲೇಬೇಕು ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ನನ್ನ ಕೈಯಲ್ಲಿ ಆಗದೆ ಹೋದ್ರು ಕೂಡ ಎದ್ದು ಕೂತು ನಾನು ಮಾಡ್ತಾ ಇದ್ದೀನಿ ವಿಡಿಯೋಗಳನ್ನ. ಅಷ್ಟು ಡೆಡಿಕೇಶನ್ ಇಲ್ಲದೆ ಹೋದ್ರೆ ನೀವು ಸಕ್ಸಸ್ ಆಗಕ್ ಚಾನ್ಸೇ ಇಲ್ಲ. ನೀವೇನ್ ಮಾಡ್ತೀರಾ, ಬಿಡು ಇವತ್ತೊಂದು ಹಾಕೋದು, ಇನ್ನೊಂದು ವಾರಕ್ಕೋ 15 ದಿನಕ್ಕೋ ತಿಂಗಳಿಗೋ ಒಂದು ಹಾಕೋದು, ಹಂಗ್ ಮಾಡಿದ್ರೆ ಏನೂ ಬರಲ್ಲ. ಅದರಲ್ಲಿ ಕರೆಕ್ಟ್ ಆಗಿ ಮಾಡ್ಬೇಕು. ನೀವು ಒಂದು ಸೀರಿಯಸ್ ಆಗಿ ಇದ್ದೀರಾ ನೀವು ಯೂಟ್ಯೂಬ್ ಅಲ್ಲಿ ಅಂತಂದಾಗ ನೀವು ಆ ಸೀರಿಯಸ್ನೆಸ್ ನ ಮೇಂಟೈನ್ ಮಾಡ್ಲೇಬೇಕಾಗತ್ತೆ. ಆ ಕನ್ಸಿಸ್ಟೆನ್ಸಿನ ನೀವು ಮೇಂಟೈನ್ ಮಾಡ್ಲೇಬೇಕಾಗತ್ತೆ. ಅದ್ರ ಜೊತೆಲಿ ನೀವು ಪೇಷನ್ಸ್ ನ ಇಟ್ಕೊಂಡ್ಲೇಬೇಕು. ಪೇಷನ್ಸ್ ಇಲ್ಲ ಅಂತಂದ್ರೆ ನೀವು ಜೀವನದಲ್ಲಾಗ್ಲಿ ಯೂಟ್ಯೂಬ್ ಅಲ್ಲಾಗ್ಲಿ ಎಲ್ಲೂ ಅಷ್ಟೇನೆ ಆಗಲ್ಲ, ಸಕ್ಸಸ್ ಸಿಗಲ್ಲ ನಿಮ್ಗೆ. ತಾಳ್ಮೆ ಇದ್ರೇನೇನೆ ತಾಳಿದವನು ಬಾಳಿಯನು ಅಂತ ದೊಡ್ಡವ್ರು ಯಾಕೆ ಹೇಳಿದ್ದಾರೆ? ಇದಕ್ಕೆ ಹೇಳಿರೋದು. ಎಂತ ವಿಷಯದಲ್ಲಾದ್ರೂ ಕೂಡ ತಾಳ್ಮೆ ಇಟ್ಕೊಂಡು ಹೋದಾಗ್ಲೇನೆ ನಮ್ಗೆ ಒಂದು ಸಕ್ಸಸ್ ಅನ್ನೋದು ಸಿಗತ್ತೆ, ಗ್ಯಾರಂಟಿ ಸಿಗತ್ತೆ. ಈ ಎಷ್ಟು ಜನ ದೊಡ್ಡ ಯೂಟ್ಯೂಬರ್ ಸಕ್ಸಸ್ ತಗೊಂಡಿದ್ದಾರೆ, ಅವ್ರು ಯಾರು ಒಂದೇ ದಿನಕ್ಕೆ ಸಕ್ಸಸ್ ತಗೊಂಡೋರಲ್ಲ. ಅವರು ಕೂಡ ಕಷ್ಟಪಟ್ಟೆ ಸಕ್ಸಸ್ ನ ತಗೊಂಡಿರೋದು. ಆ ಲೆವೆಲ್ಗೆ ಅವರು ಹೋಗ್ಬೇಕು. ಎಷ್ಟೆಷ್ಟೋ ವರ್ಷಗಳಿಂದ ಸ್ಟ್ರಗಲ್ ಮಾಡಿ ಅವರು ಆ ಲೆವೆಲ್ಗೆ ಹೋಗಿರ್ತಾರೆ ಅಂತಂದಾಗ ನಾವು ಶುರು ಮಾಡಿದ್ 1 ತಿಂಗಳು 2 ತಿಂಗಳು 3 ತಿಂಗಳಿಗೇನೆ ಅಯ್ಯೋ ಹಿಂಗಾಗೋಯ್ತಾ ಹಂಗಾಗೋಯ್ತಾ, ಯಾಕಾಗ್ತಿಲ್ಲ, ವ್ಯೂಸ್ ಬರ್ತಿಲ್ಲ, ಅದು ಬರ್ತಿಲ್ಲ, ಇದು ಬರ್ತಿಲ್ಲ,
ಬರುತ್ತೆ, ಕಾಯ್ಬೇಕು. ಕಾಯ ತಾಳ್ಮೆ ಯಾರಿಗೂ ಇಲ್ಲ. ಬರ್ತಿದ್ದಂಗೆ ಶುರು ಆಗ್ತಿದ್ದಂಗೆ ಆ ವ್ಯೂಸ್ ಬರ್ತಿಲ್ಲ ಅಂದ ತಕ್ಷಣ ಏನ್ ಮಾಡ್ತೀರಾ, ಒಂದು ಕಂಟೆಂಟ್ ಗಳನ್ನ ಚೇಂಜ್ ಮಾಡೋದು ಅಥವಾ ಸಿಕ್ಕಿದ್ದ ಕಂಟೆಂಟ್ ಗಳನ್ನ ಮಿಕ್ಸ್ ಮಾಡೋದು. ಮಿಕ್ಸ್ ಕಂಟೆಂಟ್ ಮಾಡಬೇಡಿ, ದಯವಿಟ್ಟು ಮಾಡಬೇಡಿ ಮಿಕ್ಸ್ ಕಂಟೆಂಟ್. ನೀವು ಶುರುನಲ್ಲಿ ಮಾಡ್ತೀರಾ, ಅದ್ರಲ್ಲಿ ನಿಮ್ದು ಯಾವ್ದಾದ್ರು ಒಂದು ಕಂಟೆಂಟ್ಗೆ ನಿಮ್ಗೆ ಒಳ್ಳೆ ಸಕ್ಸಸ್ ಅಂದ್ರೆ ಒಳ್ಳೆ ಚೆನ್ನಾಗಿ ವ್ಯೂಸ್ ಬಂದಿದೆಯಾ, ಆ ಕಂಟೆಂಟ್ನೇ ನೀವು ಕಂಟಿನ್ಯೂಸ್ ಆಗಿ ಇಟ್ಕೊಳ್ಳಿ. ಅದೇನೇನೆ ಯಾಕೆ ಅಂದ್ರೆ ಇದೊಂಥರ ಏನು ಅಂದ್ರೆ ನೀವು ಈಗ ಅರ್ಧದಲ್ಲಿ ಮಾಡಿ ಬಿಡೋ ಕೆಲಸ ಅಲ್ಲ ಯೂಟ್ಯೂಬ್. ಶುರು ಮಾಡಿದೀರಾ, ಒಂದು ಕಂಟೆಂಟ್ ಮೇಲೆ ನೀವು ಇಂಟ್ರೆಸ್ಟ್ ಇದೆ ಅಂತಂದ್ರೆ ಅದೇ ಕಂಟೆಂಟ್ನೇ ನೀವು ಯೂಟ್ಯೂಬ್ ಇರೋ ತನಕ ಅಥವಾ ನೀವು ಯೂಟ್ಯೂಬ್ನ ನಡೆಸೋ ತನಕನೂ ಅದೇ ಕಂಟೆಂಟ್ನೇ ಮೇಂಟೈನ್ ಮಾಡಬೇಕು. ನೀವು ಯಾವಾಗ ಆ ಸಿಕ್ಕಿದ್ದು ಈಗ ಒಂದಾಯ್ತು, ಒಂದಲ್ಲೇನೋ ಬರ್ಲಿಲ್ಲ ನಂಗೆ ವ್ಯೂಸು, ಇನ್ನೊಂದಕ್ಕೆ ಜಂಪ್ ಆದೆ, ಅದನ್ನಾದ್ರೂ ನೀವು ಸ್ಟಿಕ್ ಆನ್ ಆಗ್ಬೇಕಲ್ಲ. ಅದನ್ನು ಬಿಟ್ಟು ಇನ್ನೊಂದು, ಅದನ್ನು ಬಿಟ್ಟು ಇನ್ನೊಂದು, ಏನೋ ನೋಡೋ ಆಡಿಯನ್ಸ್ ಕನ್ಫ್ಯೂಸ್ ಆಗ್ತಾರೆ, ಯೂಟ್ಯೂಬ್ ಕೂಡ ಕನ್ಫ್ಯೂಸ್ ಆಗತ್ತೆ. ನೀವು ಇವಾಗ ಹೇಳಿದ್ರಿ ನನಗೆ ಯೂಟ್ಯೂಬ್ ಟ್ರಿಕ್ಕೇ ನನಗೆ ಅರ್ಥ ಆಗ್ತಾ ಇಲ್ಲ ಅಂತ ಅಂದ್ಬಿಟ್ಟು, ಯೂಟ್ಯೂಬಲ್ಲಿ ನಿಜವಾಗ್ಲೂ ಹೇಳ್ತೀನಿ ಯಾವ ಟ್ರಿಕ್ಕೂ ಇಲ್ಲ, ಯಾವ ಟ್ರಿಕ್ಕೂ ಇಲ್ಲ. ನೀವು ಅನ್ಕೊಳ್ಳೋದಷ್ಟೇನೇನೆ. ನಾನು ಕೂಡ ಹಿಂಗೆ ಅನ್ಕೊಂಡಿದ್ದೆ, ಏನೋ ಲಕ್ ಇದ್ರೆ ಆಗತ್ತೆ, ಅದಿದ್ರೆ ಆಗತ್ತೆ. ಯಾವುದು ಅಲ್ಲ. ನಿಮ್ಮ ಹಾರ್ಡ್ ವರ್ಕ್ ಇದ್ರೆ ಮಾತ್ರನೇ ಯೂಟ್ಯೂಬಲ್ಲಿ ಸಕ್ಸಸ್ ಆಗತ್ತೆ. ಯಾವ ಟ್ರಿಕ್ಗಳು ವರ್ಕ್ ಆಗಲ್ಲ ಇಲ್ಲಿ. ನಿಮ್ಮ ಕನ್ಸಿಸ್ಟೆನ್ಸಿ, ಪೇಷನ್ಸು, ನಿಮ್ಮ ಕಂಟೆಂಟು, ನೀವು ಓನ್ ಕಂಟೆಂಟು, ನಿಮ್ ಕಂಟೆಂಟ್ ಅಲ್ಲಿ ಕ್ರಿಯೇಟಿವಿಟಿ ಇದಿದೆ ಅಂದಾಗ ಗ್ಯಾರಂಟಿ ವರ್ಕ್ ಆಗುತ್ತೆ. ಯೂಟ್ಯೂಬ್ ಅಲ್ಗಾರಿದಮ್ ವರ್ಕ್ ಆಗೋದು ಹಂಗೇನೇನೆ. ಯೂಟ್ಯೂಬ್ ಏನ್ ಮಾಡುತ್ತೆ, ನಿಮ್ಮ ವಿಡಿಯೋಗಳನ್ನ ನೀವು ಅಪ್ಲೋಡ್ ಮಾಡಿದಾಗ ಒಂದಷ್ಟು ಜನಕ್ಕೆ, ರ್ಯಾಂಡಮ್ ಪೀಪಲ್ಸ್ಗೆ ನಿಮ್ಮ ವಿಡಿಯೋಗಳನ್ನ ಸಜೆಸ್ಟ್ ಅಲ್ಲಿ ಕಳಿಸಿದಾಗ ಅವರು ಆ ವಿಡಿಯೋನ ಕ್ಲಿಕ್ ಮಾಡಿ ನೋಡ್ಬೇಕು ಅಂತಂದ್ರೆ ಆ ವಿಡಿಯೋದಲ್ಲಿ ಅಂತ ಕಂಟೆಂಟ್ ಇರಬೇಕು. ಜೊತೆಲಿ ನಿಮ್ಮ ಟೈಟ್ಲು ತಮ್ನೇಲು ಕೂಡ ಹಂಗೆ ಇರಬೇಕು. ಟೈಟ್ಲು ತಮ್ನೇಲ್ನ ತುಂಬಾ ಓವರ್ ಎಕ್ಸ್ಪೆಕ್ಟೆಡ್ ಎಲ್ಲ ಹಾಕ್ಬಿಟ್ಟು ವಿಡಿಯೋ ಕ್ಲಿಕ್ ಮಾಡಿದಾಗ ವಿಡಿಯೋದೊಳಗೆ ಕಂಟೆಂಟೇ ಇಲ್ಲ ಅಥವಾ ಯಾವ್ದಾದ್ರು ಆಗಿರ್ಲಿ, ಆ ತರ ಇದ್ದಾಗ ಬರಲ್ಲ, ವಿಡಿಯೋಗೆ ವ್ಯೂಸ್ ಬರಲ್ಲ. ಇದು ವ್ಯೂಸ್ ಬರ್ದೇ ಇರೋದಕ್ಕೆ ಕಾರಣ ಏನು ಅಂತ ಫಸ್ಟ್ ತಿಳ್ಕೊಳ್ಳಿ. ತುಂಬಾ ಜನ ನನಗೆ ಕಮೆಂಟ್ ಹಾಕೋದು ವಿಡಿಯೋ ವ್ಯೂಸ್ ಬರ್ತಿಲ್ಲ, ವ್ಯೂಸ್ ಬರ್ತಿಲ್ಲ, ವ್ಯೂಸ್ ಬರ್ತಿಲ್ಲ. ವ್ಯೂಸ್ ಬರ್ತಿಲ್ಲ ಅಂತಂದಾಗ ನಿಮ್ಮ ಕಂಟೆಂಟ್ ಅಲ್ಲಿ ಏನಾದ್ರು ಚೇಂಜಸ್ ಬೇಕು ಅಲ್ಲ. ಒಂದೇ ತರ ಕಂಟೆಂಟ್ ಶುರು ಮಾಡಿದ್ ಫಸ್ಟ್ ಡೇನು ಅದೇ ಇರುತ್ತೆ, ಒಂದು ತಿಂಗಳಾದ್ಮೇಲೂ ಅದೇ ಇರುತ್ತೆ, 6 ತಿಂಗಳಾದ್ರೂ ಅದೇ ಇರುತ್ತೆ ಅಂತಂದ್ರೆ ಹಂಗಾಗಲ್ಲ. ಫಸ್ಟ್ ಡೇ ನೀವು ಶುರು ಮಾಡಿದಾಗ ಏನೂ ಗೊತ್ತಿಲ್ಲ. ಈಗ ನಂದೇ ನೋಡಿ, ಫಸ್ಟ್ ವಿಡಿಯೋ ನೋಡಿ ಹೆಂಗ್ ಮಾತಾಡಿದೀನಿ ಅಂತ ಅನ್ಬಿಟ್ಟು, ಆಗ ನಂಗೆ ನಿಜವಾಗ್ಲೂ ಕ್ಯಾಮ್ರಾ ಮುಂದೆ ಮಾತಾಡಕ್ಕೂ ಕೂಡ ನಾಚಿಕೆ, ಭಯ, ಹೆಂಗೋ ಏನೋ ಯಾವ ತರ ಕಮೆಂಟ್ಗಳು ಬಂದ್ಬಿಡುತ್ತೋ, ಹೆಂಗೆಲ್ಲ ಅನ್ಕೊಂಡ್ಬಿಡ್ತಾರೋ ನನ್ನ ಮಾತನ್ನ ಅಂತ ಅನ್ಕೊಂತಾ ಇದ್ದೆ. ಈಗ ಶುರು ಮಾಡಿದ್ರೆ ನಿಲ್ಸೋದೇ ಇಲ್ಲ ಮಾತನ್ನ, ಆ ತರ ಮಾತಾಡ್ತಾ ಇರ್ತೀನಿ ಕ್ಯಾಮ್ರಾ ಮುಂದೆ, ಯಾವುದೇ ಫಿಯರ್ ಇಲ್ಲದೆ. ಇದನ್ನ ಫಸ್ಟ್ ನೀವು ಕಲಿಬೇಕಾಗಿರೋದು. ಯೂಟ್ಯೂಬ್ ಅಲ್ಲಿ ಶುರು ಮಾಡಿದ ದಿವಸ ನೀವು ಹೆಂಗಿರ್ತೀರಾ, ಹೋಗ್ತಾ ಹೋಗ್ತಾ ಒಂದು ವಾರಕ್ಕೆ, 15 ದಿನಕ್ಕೆ, ಒಂದು ತಿಂಗಳಿಗೆ ನಿಮ್ಮ ಇದನ್ನ ನೀವು ಚೇಂಜಸ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಇನ್ನೂ ಚೂರು ಇಂಪ್ರೂವ್ಮೆಂಟ್ ಮಾಡಬೇಕು ನಿಮ್ಮ ವಿಡಿಯೋಗಳಲ್ಲಿ. ಅದಾಯ್ತು ಅಂತ ಅಂದಾಗ ಗ್ಯಾರಂಟಿ ವ್ಯೂಸ್ ಬರುತ್ತೆ. ವ್ಯೂಸ್ ಬರ್ಲಿಲ್ಲ ಅಂತ ಅನ್ಬಿಟ್ಟು ಕ್ವಿಟ್ ಮಾಡ್ತೀನಿ, ಬಿಡ್ತೀನಿ, ಅವೆಲ್ಲ ಮಾಡಕ್ಕೆ ಹೋಗ್ಬೇಡಿ. ಆ ತರ ಮಾಡೋ ತರ ಇದ್ರೆ ನೀವು ಚಾನಲ್ನೇ ಸ್ಟಾರ್ಟ್ ಮಾಡಕ್ ಹೋಗ್ಬೇಡಿ. ಇದನ್ನೇ ನಾನಂತೂ ಹೇಳೋದು ಎಲ್ರಿಗೂನು. ನೀವು ಕ್ವಿಟ್ ಮಾಡೋ ಯೋಚನೆ ಇದೆ ಅನ್ನೋದಾದ್ರೆ ನೀವು ಚಾನಲ್ನ ಶುರು ಮಾಡಬೇಡಿ. ಇಲ್ಲ ನಾನು ಸಕ್ಸಸ್ ತಗೊಂತೀನಿ, ಹೆಂಗಾದ್ರೂ ಸರಿ ನಾನು ಮಾಡ್ತೀನಿ, ಕಷ್ಟ ಆದ್ರೂ ಪರವಾಗಿಲ್ಲ. ನಿಮ್ ದೊಡ್ಡ ದೊಡ್ಡ ಯೂಟ್ಯೂಬರ್ಗಳನ್ನ ಅವರು ಒಂದೊಂದು ಫಸ್ಟ್ ಪೇಮೆಂಟ್ ತಗೊಳೋದಕ್ಕೇನೆ 1 ವರ್ಷ, 1.5 ವರ್ಷ, 2 ವರ್ಷ ಕಾದು ಒಂದು ಪೇಮೆಂಟ್ ತಗೊಂಡಿದ್ದಾರೆ ಗೊತ್ತಾ. ಹಂಗಿರೋವಾಗ ನೀವು ಇವಾಗ ಅವ್ರು ಇರೋ ಲೆವೆಲ್ನ ನೋಡ್ಬಿಟ್ಟು ಅವ್ರು ಶುರುನಲ್ಲೇ ಸಕ್ಸಸ್ ತಗೊಂಡ್ಬಿಟ್ರು ಅಂತ ಅನ್ಕೊಳಕ್ ಹೋಗ್ಬೇಡಿ. ಅವರು ಕೂಡ ಸ್ಟ್ರಗಲ್ ಮಾಡಿನೇ ಆ ಲೆವೆಲ್ಗೆ ಹೋಗಿರ್ತಾರೆ. ಫಸ್ಟ್ ಪೇಮೆಂಟ್ ತಗೊಳೋದಕ್ಕೆ ಅವರು ಕೂಡ 1 ವರ್ಷ, 1.5 ವರ್ಷ, 2 ವರ್ಷ ಟೈಮ್ ಕೊಟ್ಟೆ ತಗೊಂಡಿರ್ತಾರೆ. ನಾನು ಎಷ್ಟೋ ಪಾಡ್ಕಾಸ್ಟ್ ನೋಡಿದೀನಿ ಸಕ್ಸಸ್ ಆಗಿರೋದು. ಅವ್ರು ಹೇಳೋದೆಲ್ಲ ಇದೇನೇನೆ. ತಾಳ್ಮೆ ಇರಬೇಕು, ಮೊದಲನೇದಾಗಿ ತಾಳ್ಮೆ ಇರಬೇಕು, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು. ಇದಿದ್ರೆ ಮಾತ್ರನೇ ನೀವು ಯೂಟ್ಯೂಬ್ ಅಲ್ಲಿ ಸರ್ವೈವ್ ಆಗಕ್ಕಾಗತ್ತೆ. ಇದನ್ನ ಅರ್ಥ ಮಾಡ್ಕೊಡಿ ಎಲ್ಲರೂ ಕೂಡ. ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ನನಗೆ ಎಷ್ಟು ಗೊತ್ತು, ನನಗೆ ಯೂಟ್ಯೂಬಲ್ಲಿ 1 ವರ್ಷ ಆಗಿದೆ ನಾನು ಚಾನಲ್ನ ಸ್ಟಾರ್ಟ್ ಮಾಡ್ಕೊಂಡು. ವರ್ಷದಿಂದ ನನಗಾಗಿರೋ ಅನುಭವ ಏನಿದೆ, ನನಗೆ ಎಷ್ಟು ಗೊತ್ತು ಅದನ್ನ ನಾನು ಎಕ್ಸ್ಪ್ಲೈನ್ ಮಾಡಿ ಹೇಳಿದೀನಿ. ಯೂಟ್ಯೂಬಲ್ಲಿ ಯಾವುದೇ ಟ್ರಿಕ್ಗಳು ವರ್ಕ್ ಆಗಲ್ಲ. ಯೂಟ್ಯೂಬ್ ಅಲ್ಗಾರಿದಮ್ ಹೆಂಗ್ ಹೋಗುತ್ತೆ ಹಂಗೆ ಹೋಗ್ತಾ ಇರಬೇಕಾಗತ್ತೆ. ಯೂಟ್ಯೂಬಲ್ಲಿ ನಿಮ್ಮ ವಿಡಿಯೋಗಳಿಗೆ ಯಾವುದಕ್ಕೆ ಚೆನ್ನಾಗಿ ವ್ಯೂಸ್ ಬರುತ್ತೆ, ಯಾವ ಕಂಟೆಂಟ್ಗೆ ಬರುತ್ತೆ, ಆ ಕಂಟೆಂಟ್ನ ನೀವು ಕಂಟಿನ್ಯೂ ಮಾಡಬೇಕಾಗತ್ತೆ. ಇವತ್ತು ಬಂದಿದ್ದ ಕಂಟೆಂಟ್ಗೆ ಅಂದ್ರೆ ಇವತ್ತು ಈ ಕಂಟೆಂಟ್ಗೆ ವ್ಯೂಸ್ ಬಂದಿದೆ ಅಂದ ತಕ್ಷಣ ನಾಳೆ ಅದಕ್ಕೆ ಬಂದೇ ಬರುತ್ತೆ ಅಂತಲ್ಲ. ಆದ್ರೆ ನೆಕ್ಸ್ಟ್ ನೀವು ಇನ್ನು ಅದೇ ಕಂಟೆಂಟ್ ನ ಕಂಟಿನ್ಯೂ ಮಾಡ್ತಿದ್ದೀರಾ ಅಂತಂದಾಗ ಇನ್ನೊಂದು 5 ವಿಡಿಯೋ ಆದ್ಮೇಲೆ ಆದ್ರೂ ನಿಮ್ಗೆ ಆ ವ್ಯೂಸ್ ಚೆನ್ನಾಗಿ ಬರ್ಬೋದು, ಅಥವಾ 10 ವಿಡಿಯೋ ಆದ್ಮೇಲೆ ಕೂಡ ನಿಮ್ಗೆ ವ್ಯೂಸ್ ಚೆನ್ನಾಗಿ ಬರ್ಬೋದು. ಅದಂಗೆ ಕಂಟಿನ್ಯೂ ಆಗ್ತಿತ್ತು ಅಂತ ಅಂದಾಗ ನಿಮ್ ಯೂಟ್ಯೂಬ್ ಏನ್ ಮಾಡುತ್ತೆ, ಇವ್ರು ಒಂದೇ ಕಂಟೆಂಟ್ ಮೇಲೆ ಕೆಲಸ ಮಾಡ್ತಿದ್ದಾರೆ, ಇವ್ರನ್ನ ಪುಷ್ ಮಾಡೋಣ ಅಂತ ಅನ್ಬಿಟ್ಟು ಮಾಡುತ್ತೆ. ಜೊತೆಲಿ ಕಂಟೆಂಟ್ ಚೆನ್ನಾಗಿತ್ತು ಅಂತಂದ್ರೆ ನೋಡೋ ಆಡಿಯನ್ಸ್ ಕೂಡ ಮತ್ತೆ ನಮ್ಮ ಎಲ್ಲಾ ವಿಡಿಯೋಗಳನ್ನು ನೋಡ್ತಾರೆ, ನಮ್ಗೆ ಎಲ್ಲಾದ್ರಲ್ಲೂ ಸಪೋರ್ಟ್ ಮಾಡ್ತಾರೆ. ಆಯ್ತಾ, ಇದನ್ನ ಅರ್ಥ ಮಾಡ್ಕೊಡಿ. ಕ್ವಿಟ್ ಮಾಡೋ ಯೋಚನೆಗಳನ್ನ ಬಿಟ್ಬಿಡಿ. ವ್ಲಾಗ್ಸ್ ಚಾನಲ್ಗಳು 100% ಸಕ್ಸಸ್ ಆಗತ್ತೆ. ಎಷ್ಟೋ ಚಾನಲ್ಗಳು ಲಕ್ಷಗಳ ಗಟ್ಟಲೆ ದುಡ್ಡು ದುಡಿತಾ ಇದ್ದಾರೆ ಬರೀ ವ್ಲಾಗ್ಸ್ ಗಳಿಂದ. ಈ ವ್ಲಾಗ್ಗಳನ್ನ, ಡೈಲಿ ವ್ಲಾಗ್ಗಳನ್ನ, ಮಾರ್ನಿಂಗ್ ಟು ಈವ್ನಿಂಗ್ ರೊಟೀನ್ಗಳನ್ನ ತೋರಿಸ್ಕೊಂಡೆ ಅಷ್ಟೆಲ್ಲ
ದುಡ್ಡು ದುಡಿತಾ ಇರೋರು ಇದ್ದಾರೆ ಗೊತ್ತಾ. ನಾನು ಎಲ್ಲಾರ ವಿಡಿಯೋಸ್ನು ನೋಡ್ತೀನಿ. ನಾನು ನಿಜವಾಗ್ಲೂ ಅವ್ರ ವಿಡಿಯೋ ನೋಡಬಾರ್ದು, ಇವ್ರ ವಿಡಿಯೋ, ನಾನು ದೊಡ್ಡ ಚಾನಲ್ಗಳವ್ರ ವಿಡಿಯೋನೇ ಜಾಸ್ತಿ ನೋಡೋದು. ಯಾಕೆಂದ್ರೆ ಅವ್ರ ಕಡೆಯಿಂದ ನನಗೆ ತುಂಬಾ ಟಿಪ್ಸ್ಗಳು ಸಿಗ್ತಾ ಇರತ್ತೆ. ನೆಕ್ಸ್ಟ್ ಏನು ಅಂತ ಯೋಚನೆ ಮಾಡೋದಕ್ಕೆ ನನಗೆ ಅವ್ರು ತುಂಬಾ ಇನ್ಸ್ಪಿರೇಷನ್ ಆಗ್ತಾರೆ. ಹಾಗಾಗಿ ನಾನು ದೊಡ್ಡ ಯೂಟ್ಯೂಬ್ ಚಾನಲ್ಗಳ ವ್ಲಾಗ್ಗಳಾಗ್ಲಿ, ವಿಡಿಯೋಸ್ಗಳಾಗ್ಲಿ, ಮತ್ತೆ ಅವರ ಪಾಡ್ಕಾಸ್ಟ್ಗಳಾಗ್ಲಿ, ಅವ್ರು ಏನೇ ಹೇಳಲಿ, ಯಾವುದೇ ವಿಡಿಯೋ ಆಗಲಿ ಅದನ್ನ ನಾನು ನೋಡ್ತಾ ಇರ್ತೀನಿ. ನನಗೆ ಅದರಲ್ಲಿ ಯೂಸ್ಫುಲ್ ಇದೆ ಅಂತ ಅಂದ್ಬಿಟ್ಟು ಅದಕ್ಕೆ ಹೇಳೋದು ನಿಮಗೂ ಕೂಡ ಬೇರೆಯವ್ರ ವಿಡಿಯೋಗಳನ್ನ ನೋಡಿ ಅರ್ಥ ಮಾಡ್ಕೊಳ್ಳಿ. ಅವ್ರ ಸ್ಟ್ರಗಲ್ ಏನು, ಅವ್ರು ಏನೇನೆಲ್ಲ ಅವ್ರು ಏನೇನೆಲ್ಲ ಸಕ್ಸಸ್ ಆಗೋದಕ್ಕೆ ಕಷ್ಟಪಟ್ಟಿದ್ದಾರೆ ಅದನ್ನೆಲ್ಲ ಹೇಳ್ಕೊಂಡಾಗ ಅದರಲ್ಲಿ ನಿಮಗೂ ಏನೋ ಒಂದು ಸಿಗುತ್ತೆ ಅಲ್ವಾ ಟಿಪ್ಪು, ಅದನ್ನ ಅರ್ಥ ಮಾಡ್ಕೊಳ್ಳಿ. ಅದು ಬಿಟ್ಟು ವ್ಲಾಗ್ಸ್ ಚಾನಲ್ಗಳು ಸಕ್ಸಸ್ ಆಗಲ್ಲ ಬಿಟ್ಬಿಡೋಣ ಅಂತದ್ದು ಯೋಚನೆ ಮಾಡಬೇಡಿ. 100% ವ್ಲಾಗ್ಸ್ ಚಾನಲ್ಗಳಲ್ಲಿ ಎಲ್ಲ ಚಾನಲ್ಗಳು ಎಲ್ಲ ಕಂಟೆಂಟ್ಗಳು 100% ಸಕ್ಸಸ್ ಆಗುತ್ತೆ. ಇಂಥದ್ದಾಗಲ್ಲ, ಕೆಲವರು ಹೇಳ್ತಾರೆ ಅದ್ರಲ್ಲಾಗಲ್ಲ, ಫ್ಯೂಚರಲ್ಲಿ ಇದ್ರಲ್ಲಾಗಲ್ಲ, ಹಾಗೆಲ್ಲ ಇಲ್ಲ. ನೀವು 100% ಸಕ್ಸಸ್ ಆಗೇ ಆಗತ್ತೆ. ವ್ಲಾಗ್ಸ್ ಚಾನಲ್ಗಳು ಆಗುತ್ತೆ, ಎಲ್ಲ ಚಾನಲ್ಗಳು ಆಗುತ್ತೆ, ಎಲ್ಲ ಕಂಟೆಂಟು ಎಲ್ಲ ಕ್ಯಾಟಗರಿಗಳು ಕೂಡ ಆಗತ್ತೆ. ಆಯ್ತಾ, ಆ ಥರ ಯೋಚನೆಗಳನ್ನ ಇಟ್ಕೊಳಕ್ ಹೋಗ್ಬೇಡಿ. ಆಗ್ತಾ ಇಲ್ಲ ನಮಗೆ ಅಂದ್ಬಿಟ್ಟು. ಅದು ಆಗ್ತಾ ಇಲ್ಲ ಅಂತಂದ್ರೆ ನಿಮ್ದೇ ಏನೋ ಮಿಸ್ಟೇಕ್ ಇರುತ್ತೆ. ಫಸ್ಟ್ ಅದನ್ನ ಸರಿ ಮಾಡ್ಕೊಳ್ಳಿ. ನೀವು ಕರೆಕ್ಟಾಗಿ ವಿಡಿಯೋಗಳನ್ನ ಮಾಡಿ, ಕರೆಕ್ಟಾಗಿ ವಿಡಿಯೋಗಳನ್ನ ಪೋಸ್ಟ್ ಮಾಡಿ. ಹಂಗಿದ್ದಾಗ ಗ್ಯಾರಂಟಿ ವ್ಯೂಸ್ ಬರುತ್ತೆ, ಸಕ್ಸಸ್ ಆಗುತ್ತೆ. ಓಕೆನಾ, ಇದಿಷ್ಟು ಇವತ್ತಿನ ವಿಷಯ. ಇದರಲ್ಲಿ ನಿಮಗೆ ಏನಾದರೂ ಅರ್ಥ ಆಗಿದ್ರೆ, ಯೂಸ್ಫುಲ್ ಇದೆ ಅಂತಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ. ಆಯ್ತಾ, ಹೆಂಗ್ ಅನಿಸ್ತು ವಿಡಿಯೋ ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋವರೆಗೂ ನನ್ನ ಮಿಸ್ ಮಾಡ್ಕೊಂತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬೈ ಬಾಯ್.